ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು JDS ಇನ್ ಕನ್ನಡ. ಲಾಸ್ಟ್ ವಿಡಿಯೋದಲ್ಲಿ 82.0 ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಇನ್ನುಳಿದ ಇನ್ಫಾರ್ಮೇಷನ್ಗಳನ್ನು ನೋಡೋಣ. ಇನ್ನುಳಿದ ಚೇಂಜಸ್ ಏನು ಅಂದರೆ, ನಿಮ್ಮ ಆಫೀಸ್ ಟ್ರಾನ್ಸಾಕ್ಷನ್ ಎಲ್ಲ ಮುಗಿದ ಮೇಲೆ ನೀವು ಲಯಬಿಲಿಟಿ ತೋರಿಸಿ ಡೈಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈಲಿ ಅಕೌಂಟ್ ರಿಪೋರ್ಟ್ ಸಿಗುತ್ತೆ. ಅಲ್ಲೇ ಇದರಲ್ಲಿ ಪ್ರತಿಯೊಂದು ಕೂಡ ಡೀಟೇಲಾಗಿ ಇರುತ್ತೆ. ಈ ಹಿಂದೆ ದರ್ಪಣಲ್ಲಿ ತೋರಿಸ್ತಾ ಇದ್ದ ಬೋರ್ಡರ್ ರಿಪೋರ್ಟ್ ಬದಲಿಗೆ ಈ ಡೈಲಿ ಅಕೌಂಟ್ ರಿಪೋರ್ಟ್ ಬರ್ತಾ ಇದೆ. ಇದರಲ್ಲಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ನ ಕೂಡ ಡೀಟೇಲಾಗಿ ಇರುತ್ತೆ ಹಾಗೂ OBCB ಕೂಡ ಮೆನ್ಷನ್ ಇರುತ್ತೆ. ಇನ್ನು ನೆಕ್ಸ್ಟ್ ಚೇಂಜಸ್ ನೋಡೋದಾದರೆ ABPMಗಳಿಗೆ ಡಿಜಿಟಲ್ ಸೈನ್ ಮಾಡಿಸೋ ಅವಶ್ಯಕತೆ ಇರುತ್ತೆ. ಇನ್ನು ಮುಂದೆ ಆರ್ಟಿಕಲ್ ಡೆಲಿವರಿ ಆದಮೇಲೆ ಡಿಜಿಟಲ್ ಸೈನ್ ಮಾಡಿಸ್ಬೇಕಾಗತ್ತೆ. ಇನ್ನೊಂದು ಮೇಜರ್ ಚೇಂಜ್ ಅಂದರೆ ABPMಗಳಿಗೂ ಕೂಡ IMA ಆ್ಯಪ್ ಇರುತ್ತೆ. PMA ಆ್ಯಪ್ನ ಡಿಸ್ಕಂಟಿನ್ಯೂ ಮಾಡಲಾಗ್ತಿದೆ. BPM ABPM ಹೆಸರಲ್ಲಿ ಆರ್ಟಿಕಲ್ನ ಇನ್ವಾಯ್ಸ್ ಮಾಡಬೇಕಾಗತ್ತೆ BTಗೆ ಹೋಗೋಕ್ಕೆ. BTಲ್ಲಿ ABPM ತೋರಿಸಿರೋ ಆರ್ಟಿಕಲ್ ಡೆಲಿವರಿನ IMA ಆ್ಯಪಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಎಕ್ಸ್ಟ್ರಾ ನಾವೇ ಮತ್ತೊಂದು ಸಲ ತೋರಿಸೋದಿರಲ್ಲ. ಈ ಹಿಂದೆ ತೋರಿಸೋ ಥರ 2 ಸಲ ಡೆಲಿವರಿ ತೋರಿಸೋದಿರಲ್ಲ. ಜಸ್ಟ್ ಸಿಗ್ನೇಚರ್ ವೆರಿಫೈ ಮಾಡಿ ಕನ್ಫರ್ಮ್ ಕೊಟ್ಟರೆ ಆರ್ಟಿಕಲ್ ಡೆಲಿವರಿ ಆಗುತ್ತೆ. ABPMಗೆ ಇನ್ವಾಯ್ಸ್ ಮಾಡದೇ ಇರೋ ಆರ್ಟಿಕಲ್ಸಿಗೆ BPM ರೀಸನ್ ತೋರಿಸಬೇಕಾಗತ್ತೆ. ಇನ್ ಕೇಸ್ ಅಲ್ಲೇ ಆಫೀಸಲ್ಲೇ ಡೆಲಿವರಿ ಆಗೋದಾದರೆ ವಿಂಡೋ ಡೆಲಿವರಿ ತೋರಿಸಿ ಸಿಗ್ನೇಚರ್ನ ಕ್ಯಾಪ್ಚರ್ ಮಾಡಿಕೊಂಡು ಮೊಬೈಲ್ ನಂಬರ್ ಹಾಗೂ ಡಾಕ್ಯುಮೆಂಟ್ ನಂಬರ್ನ ಇಸ್ಕೊಂಡು, ಡಾಕ್ಯುಮೆಂಟ್ ನಂಬರ್ ಅಂದರೆ ಯಾವುದಾದ್ರು ಒಂದು ID ಪ್ರೂಫ್ ನಂಬರ್ನ ಇಸ್ಕೊಂಡು BPM ಡೆಲಿವರಿ ತೋರಿಸಬೇಕಾಗತ್ತೆ. ಇಷ್ಟೊಂದು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. IMA ಆ್ಯಪ್ನ ಹೇಗೆ ಯೂಸ್ ಮಾಡಬೇಕು ಅಂತ ನೆಕ್ಸ್ಟ್ ಒಂದು ಡೆಮೋ ವಿಡಿಯೋ ಹಾಕ್ತೀನಿ. ಥ್ಯಾಂಕ್ ಯು ಆಲ್.